ನೆಕ್ಸ್ಟ್ ವಿಜಯ್ ನೆಕ್ಸ್ಟ್ ಸಂತೋಷ್ ಸರಿ, ತಾವು ತಂದಿರತಕ್ಕಂಥ ಈ ಸಂತಾಪ ಸೂಚನೆ ನಾನು ಬೆಂಬಲಿಸ್ತಾ, ನನಗೆ ಮನೋಹರ್ ತಹಸೀಲ್ದಾರ್ ಸಾಹೇಬರು 2010ನೇ ಇಸ್ವಿನಲ್ಲಿ ಪರಿಚಯ. ನಾವು ಮಾನ್ಯವ್ರ ಚುನಾವಣೆಯಲ್ಲಿ ನನಗೆ ಪರಿಚಯ ಆಗಿರ್ತಕ್ಕಂಥದ್ದು. ಮನೋಹರ್ ತಹಸೀಲ್ದಾರ್ ಒನ್ ಆಫ್ ದ ಮೋಸ್ಟ್ ಸಿಂಪಲ್ ಲಿವಿಂಗ್ ಅಂತ ನಾನು ಈ ಸಂದರ್ಭಕ್ಕೆ ಹೇಳಲಿಕ್ಕೆ ಇಚ್ಛೆ ಬಯಸ್ತೀನಿ. ಅವರು ನಾನು ಭಾಳ ವರ್ಷ ನನಗೇನು ಪರಿಚಯ ಇಲ್ಲ, ಆದರೆ ಪರಿಚಯ ಆದ ನಂತರ ಕಳೆದ 10 ವರ್ಷದಿಂದ ನಾನು ಅವ್ರ ಸಂಪರ್ಕದಲ್ಲಿದ್ದೆ. ಅವರ ನಿಧನವನ್ನು ನಮ್ಮ ಪಕ್ಷಕ್ಕೆ, ಒಂದು ಹಿಂದುಳಿದ ಸಮಾಜಕ್ಕೆ ಭಾಳ ಒಂದು ನುಕ್ಸಾನ ಆಗಿದೆ ಅಂತ ಈ ಸಂದರ್ಭಕ್ಕೆ ಹೇಳಲಿಕ್ಕೆ ಇಚ್ಛೆ ಬಯಸ್ತೀನಿ. ಅದೇ ರೀತಿಯಾಗಿ ಭಾಳಷ್ಟು ಮಾನ್ಯರ ಬಗ್ಗೆ, ವಿಶೇಷವಾಗಿ ಕೆ. ಶ್ರೀನಿವಾಸ್ ಸಾಹೇಬರು, ಬಸವರಾಜರವರು, ಲಕ್ಷ್ಮೀನಾರಾಯಣರವರು, ವೆಂಕಟರೆಡ್ಡಿಯವರು, ವಿಶೇಷವಾಗಿ ರತನ್ ಟಾಟಾ ಅವ್ರ ಬಗ್ಗೆ ಮಾತನಾಡಬೇಕಾಗಿದ್ದರೆ, ಇವತ್ತಿನ ಬಿಸ್ನೆಸ್ ವರ್ಲ್ಡ್ನಲ್ಲಿ ನಾನು ಒಬ್ಬ ಉದ್ಯಮಿ ಮನೆತನದಿಂದ ಬಂದಿರತಕ್ಕಂಥವನು. ಇವತ್ತು ಬಿಸ್ನೆಸ್ ವರ್ಲ್ಡ್ನಲ್ಲಿ ಎಥಿಕ್ಸನ್ನು ಪ್ರಾಕ್ಟೀಸ್ ಮಾಡ್ತಕ್ಕಂಥದ್ದು ಭಾಳ ಕಮ್ಮಿ ಇದೆ. ಇವತ್ತು ಡೆಫಿನೇಷನ್ ಆಫ್ ರತನ್ ಟಾಟಾ ಅಂತಂದರೆ ಗ್ರೋತ್ ಈಸ್ ಓನ್ಲಿ ಟರ್ನ್ ಓವರ್ ಅಂತ ನಾವು ಭಾವಿಸ್ತೇವೆ. ಸೊ ಪ್ರೋಗ್ರೆಸ್ ಅಂತಕ್ಕಂಥದ್ದು ಇಟ್ ಹ್ಯಾಸ್ ಟು ಬಿ ಏಡೆಡ್ ಬೈ ಎಥಿಕ್ಸ್, ಡಿಸಿಪ್ಲಿನ್, ಹಾನೆಸ್ಟಿ ಆ್ಯಂಡ್ ನಾರ್ಮ್ಸ್. ಅದರ ಜೊತೆಗೆ ಸಕ್ಸಸ್ ಅಂತಕ್ಕಂಥದ್ದು ಹ್ಯುಮ್ಯಾನಿಟಿ, ಮಾರಲಿಟಿ ಆ್ಯಂಡ್ ಸ್ಪಿರಿಚುಯಾಲಿಟಿ ಇರಬೇಕು. ಇವು ಮೂರು ಹೊಂದಿರತಕ್ಕಂಥ ಏಕೈಕ ಉದ್ಯಮಿದಾರರು ಇಡೀ ಭಾರತ ದೇಶದಲ್ಲಿ ಯಾರನ್ನಿದ್ರೆ ಅದು ಹೆಮ್ಮೆಯಿಂದ ರತನ್ ಟಾಟಾ ಅಂತ ಹೇಳ್ಬೋದು. ನಾನು ಒಂದು 30 ವರ್ಷದ ಈ ಒಂದು ಬಿಸ್ನೆಸ್ ವರ್ಲ್ಡ್ನಲ್ಲಿ ರತನ್ ಟಾಟಾ ಕಂಪ್ನಿ ಆಗಿರಲಿ, ಎಲ್ಲೇ ಯಾವುದೇ ಒಂದು ಅವರು ಕೆಲಸ ಮಾಡ್ತಕ್ಕಂಥವ್ರು ಲೈಸನಿಂಗ್ ಮಾಡಲ್ಲ. ವಿತೌಟ್ ಲೈಸನಿಂಗ್ ಮಾಡ್ತಕ್ಕಂಥ ಕಂಪ್ನಿ, ಭಾಳ ನಿಷ್ಠೆಯಿಂದ, ದೇಶ ಪ್ರೇಮಿಯಿಂದ, ಡಿಗ್ನಿಟಿಯಿಂದ ಕೆಲಸ ಮಾಡ್ತಕ್ಕಂಥ ಒಬ್ಬ ಗ್ರೇಟ್ ವಿಷನರಿನ ನಾವು ಕಳ್ಕೊಂಡಿದ್ದೀವಿ ಅಂತ ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಬಯಸ್ತೀನಿ. ಅದೇ ರೀತಿಯಾಗಿ ಸೈಯದ್ ಶಾ ಖುಸ್ರೋ ಹುಸೇನ್ ರವರು, ಇವರೆಲ್ಲರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಈ ಸಂದರ್ಭ ಹೇಳಿ ನನಗೆ ಮಾತಾಡ್ಲಿಕ್ಕೆ ಅವಕಾಶ ತಲುಪಿಸ್ಕೊಟ್ರೆ ತಮಗೆ ಒಂದಿಷ್ಟು 2 ಮಾತನ್ನು ಮುಗಿಸ್ತೀನಿ. ಮಾನ್ಯ ನೆಕ್ಸ್ಟ್ ವಿಜಯ್ ನೆಕ್ಸ್ಟ್ ಸಂತೋಷ್ ಸರಿ, ತಾವು ತಂದಿರತಕ್ಕಂಥ ಈ ಸಂತಾಪ ಸೂಚನೆ ನಾನು ಬೆಂಬಲಿಸ್ತಾ, ನನಗೆ ಮನೋಹರ್ ತಹಸೀಲ್ದಾರ್ ಸಾಹೇಬರು 2010ನೇ ಇಸ್ವಿನಲ್ಲಿ ಪರಿಚಯ. ನಾವು ಮಾನ್ಯವ್ರ ಚುನಾವಣೆಯಲ್ಲಿ ನನಗೆ ಪರಿಚಯ ಆಗಿರ್ತಕ್ಕಂಥದ್ದು. ಮನೋಹರ್ ತಹಸೀಲ್ದಾರ್ ಒನ್ ಆಫ್ ದ ಮೋಸ್ಟ್ ಸಿಂಪಲ್ ಲಿವಿಂಗ್ ಅಂತ ನಾನು ಈ ಸಂದರ್ಭಕ್ಕೆ ಹೇಳಲಿಕ್ಕೆ ಇಚ್ಛೆ ಬಯಸ್ತೀನಿ. ಅವರು ನಾನು ಭಾಳ ವರ್ಷ ನನಗೇನು ಪರಿಚಯ ಇಲ್ಲ, ಆದರೆ ಪರಿಚಯ ಆದ ನಂತರ ಕಳೆದ 10 ವರ್ಷದಿಂದ ನಾನು ಅವ್ರ ಸಂಪರ್ಕದಲ್ಲಿದ್ದೆ. ಅವರ ನಿಧನವನ್ನು ನಮ್ಮ ಪಕ್ಷಕ್ಕೆ, ಒಂದು ಹಿಂದುಳಿದ ಸಮಾಜಕ್ಕೆ ಭಾಳ ಒಂದು ನುಕ್ಸಾನ ಆಗಿದೆ ಅಂತ ಈ ಸಂದರ್ಭಕ್ಕೆ ಹೇಳಲಿಕ್ಕೆ ಇಚ್ಛೆ ಬಯಸ್ತೀನಿ. ಅದೇ ರೀತಿಯಾಗಿ ಭಾಳಷ್ಟು ಮಾನ್ಯರ ಬಗ್ಗೆ, ವಿಶೇಷವಾಗಿ ಕೆ. ಶ್ರೀನಿವಾಸ್ ಸಾಹೇಬರು, ಬಸವರಾಜರವರು, ಲಕ್ಷ್ಮೀನಾರಾಯಣರವರು, ವೆಂಕಟರೆಡ್ಡಿಯವರು, ವಿಶೇಷವಾಗಿ ರತನ್ ಟಾಟಾ ಅವ್ರ ಬಗ್ಗೆ ಮಾತನಾಡಬೇಕಾಗಿದ್ದರೆ, ಇವತ್ತಿನ ಬಿಸ್ನೆಸ್ ವರ್ಲ್ಡ್ನಲ್ಲಿ ನಾನು ಒಬ್ಬ ಉದ್ಯಮಿ ಮನೆತನದಿಂದ ಬಂದಿರತಕ್ಕಂಥವನು. ಇವತ್ತು ಬಿಸ್ನೆಸ್ ವರ್ಲ್ಡ್ನಲ್ಲಿ ಎಥಿಕ್ಸನ್ನು ಪ್ರಾಕ್ಟೀಸ್ ಮಾಡ್ತಕ್ಕಂಥದ್ದು ಭಾಳ ಕಮ್ಮಿ ಇದೆ. ಇವತ್ತು ಡೆಫಿನೇಷನ್ ಆಫ್ ರತನ್ ಟಾಟಾ ಅಂತಂದರೆ ಗ್ರೋತ್ ಈಸ್ ಓನ್ಲಿ ಟರ್ನ್ ಓವರ್ ಅಂತ ನಾವು ಭಾವಿಸ್ತೇವೆ. ಸೊ ಪ್ರೋಗ್ರೆಸ್ ಅಂತಕ್ಕಂಥದ್ದು ಇಟ್ ಹ್ಯಾಸ್ ಟು ಬಿ ಏಡೆಡ್ ಬೈ ಎಥಿಕ್ಸ್, ಡಿಸಿಪ್ಲಿನ್, ಹಾನೆಸ್ಟಿ ಆ್ಯಂಡ್ ನಾರ್ಮ್ಸ್. ಅದರ ಜೊತೆಗೆ ಸಕ್ಸಸ್ ಅಂತಕ್ಕಂಥದ್ದು ಹ್ಯುಮ್ಯಾನಿಟಿ, ಮಾರಲಿಟಿ ಆ್ಯಂಡ್ ಸ್ಪಿರಿಚುಯಾಲಿಟಿ ಇರಬೇಕು. ಇವು ಮೂರು ಹೊಂದಿರತಕ್ಕಂಥ ಏಕೈಕ ಉದ್ಯಮಿದಾರರು ಇಡೀ ಭಾರತ ದೇಶದಲ್ಲಿ ಯಾರನ್ನಿದ್ರೆ ಅದು ಹೆಮ್ಮೆಯಿಂದ ರತನ್ ಟಾಟಾ ಅಂತ ಹೇಳ್ಬೋದು. ನಾನು ಒಂದು 30 ವರ್ಷದ ಈ ಒಂದು ಬಿಸ್ನೆಸ್ ವರ್ಲ್ಡ್ನಲ್ಲಿ ರತನ್ ಟಾಟಾ ಕಂಪ್ನಿ ಆಗಿರಲಿ, ಎಲ್ಲೇ ಯಾವುದೇ ಒಂದು ಅವರು ಕೆಲಸ ಮಾಡ್ತಕ್ಕಂಥವ್ರು ಲೈಸನಿಂಗ್ ಮಾಡಲ್ಲ. ವಿತೌಟ್ ಲೈಸನಿಂಗ್ ಮಾಡ್ತಕ್ಕಂಥ ಕಂಪ್ನಿ, ಭಾಳ ನಿಷ್ಠೆಯಿಂದ, ದೇಶ ಪ್ರೇಮಿಯಿಂದ, ಡಿಗ್ನಿಟಿಯಿಂದ ಕೆಲಸ ಮಾಡ್ತಕ್ಕಂಥ ಒಬ್ಬ ಗ್ರೇಟ್ ವಿಷನರಿನ ನಾವು ಕಳ್ಕೊಂಡಿದ್ದೀವಿ ಅಂತ ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಬಯಸ್ತೀನಿ. ಅದೇ ರೀತಿಯಾಗಿ ಸೈಯದ್ ಶಾ ಖುಸ್ರೋ ಹುಸೇನ್ ರವರು, ಇವರೆಲ್ಲರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಈ ಸಂದರ್ಭ ಹೇಳಿ ನನಗೆ ಮಾತಾಡ್ಲಿಕ್ಕೆ ಅವಕಾಶ ತಲುಪಿಸ್ಕೊಟ್ರೆ ತಮಗೆ ಒಂದಿಷ್ಟು 2 ಮಾತನ್ನು ಮುಗಿಸ್ತೀನಿ. ಮಾನ್ಯ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.